ಆಯ್ತು, ಈಗ ಪ್ರಶ್ನೆ ಕೇಳಿದ್ರೆ ಉತ್ತರ ಕೊಡ್ತಾರೆ. ಅಧ್ಯಕ್ಷರೇ, ಈ ಯಕ್ಷಿ ನಾಲೆ ಯಕ್ಷಿದು ಏನು ಹೇಮಾವತಿ ಉಪ ನದಿ ಯಕ್ಷಿ ಇದೆಯಲ್ಲ, ಚಿಕ್ಕಮಗಳೂರಿನಿಂದ ಇದು ಪ್ರಾರಂಭ ಆಗ್ತದೆ. ಇದು ಬಹುಶಃ ನಾವು 3,700 ಎಕರೆ 37,000 ಎಕರೆಗೆ ಅಚ್ಚುಕಟ್ಟಿಗೆ ನಾವು ಮಾಡಿದ್ದೀವಿ. ಬರೀ 15-16 ಸಾವಿರ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ಆಮೇಲೆ ಅಲ್ಲೂ ನನಗೂ ಒಂದು ವರದಿ ನಮ್ಮ ಆಫೀಸರ್ಸು ಕೊಟ್ಟಿದ್ದಾರೆ. ಇದನ್ನ ನಾಳೆನೆಲ್ಲ ಕ್ಲೀನ್ ಮಾಡಬೇಕು ಅಂತ, ಮಾಡರ್ನೈಸೇಷನ್ ಮಾಡಬೇಕು, ಕ್ಲೀನ್ ಮಾಡಬೇಕು ಅಂತ. ಸೊ ಸುಮಾರು 5.5 ಕಿಲೋಮೀಟರ್ ಈಗಾಗಲೇ ಮಣ್ಣು ಕಾಮಗಾರಿ ಈಗಾಗಿದೆ ಇದೆ. ಇನ್ನ 1-1.5 ಕಿಲೋಮೀಟರ್ ಮಧ್ಯ ಸ್ವಲ್ಪ ಸಮಸ್ಯೆ ಭೂಸ್ವಾಧೀನದಿಂದ ಸ್ವಲ್ಪ ಸ್ಥಗಿತ ಆಗಿದೆ. ಅದು ನೀವು ಹೇಳ್ದಂಗೆ ನಾವು ಹೆಂಗೆ ಎತ್ತಿನೊಳೆ ತಗೊಂಡಿದ್ದೀವಿ ಆನ್ ಪ್ರಯಾರಿಟಿ ಇದನ್ನ ಗಮನಿಸಿ ಖಂಡಿತ ನಿಮ್ಮ ಎತ್ತಿನೊಳೆ ಬಗ್ಗೆ ಪ್ಲಸ್ ಈ ಯಕ್ಷಿ ಬಗ್ಗೆ ನಮ್ಮ ಗಮನ ಇದೆ. ಆನ್ ಪ್ರಯಾರಿಟಿ ಈ ಕೆಲಸನ ತೆಗೆದುಕೊಳ್ತೀವಿ. ಓಕೆ, ಈಗ ಒಂದು ಗುರುರಾಜ್ ಗಂಟಿಹೊಳೆ ಹಾಗೂ ಬಹುಶಃ ನಮ್ಮ ಮಾನಪಡಿ ವಜ್ಜನ್ ಮತ್ತು ಮಹೇಶ್ ತೆಂಗಿನಕಾಯಿ ತಾವು ಇವತ್ತು ಕಾನೂನು ಮತ್ತು ಟೂರಿಸಂ ಮಂತ್ರಿ ಪ್ರಶ್ನೆ ಕೇಳಿದಿರಿ. ಮಹತ್ವದ ಪ್ರಶ್ನೆ ಮಂತ್ರಿ ಕೂಡ ಹೇಳಿದ್ದಾರೆ. ಮತ್ತು ಅವ್ರು ಇವತ್ತು ಇಲ್ಲ, ಸೊ ಇವತ್ತು ಬರ್ತಾರೆ. ನೆಕ್ಸ್ಟ್ ವೀಕ್ ಅದನ್ನು ಅವ್ರು ಬಂದಾಗನೇ ಅವ್ರು ಉತ್ತರ ಕೊಡ್ತಂತ ಹೇಳಿದ್ದಾರೆ. ಸೊ ನೆಕ್ಸ್ಟ್ ವೀಕ್ ಅದನ್ನು ತಿಳ್ಕೊಳ್ತೇವೆ. ಈಗ ನೆಕ್ಸ್ಟ್ ಸರ್ ನೆಕ್ಸ್ಟ್ ಕೇಳಬೇಕು ರಾಮಮೂರ್ತಿ ಸಿ ಕೆ ರಾಮಮೂರ್ತಿ. ಮಾನ್ಯ ಸಭಾಧ್ಯಕ್ಷರೇ, ಚುಕ್ಕೆ ಗುರುತಿನ ಸಂಖ್ಯೆ 54 ಮಾನ್ಯ ಉಪಮುಖ್ಯಮಂತ್ರಿ ಕೇಳ ಬಯಸ್ತೀನಿ. ಅಧ್ಯಕ್ಷರೇ, ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಅಧ್ಯಕ್ಷರೇ, ನನ್ನ ಮತಕ್ಷೇತ್ರದಲ್ಲಿ ಸುಮಾರು 13 ಕೊಳಗೇರಿ ನಿವಾಸಿಗಳು ಬರ್ತಾ ಇದೆ. ಇಲ್ಲಿ ಎಲ್ಲ ಮನೆಗಳನ್ನ ಕಟ್ಟಿ 5 ವರ್ಷ 8 ವರ್ಷ 10 ವರ್ಷ ಆಗಿದೆ. ಇದುವರೆಗೆ ಅವರಿಗೆ ಕಾವೇರಿ ನೀರನ್ನು ಅವ್ರಿಗೆ ಕೊಟ್ಟಿಲ್ಲ. ಎಲ್ಲ ಬೋರ್ವೆಲ್ ನೀರಿನ ಮೇಲೆ ಡಿಪೆಂಡ್ ಆಗಿದ್ದಾರೆ. ಕಾವೇರಿ ನೀರಿಗೆ ಫ್ಲೋರೈಡ್ ಚಾರ್ಜ್ ಕಟ್ಟಿಯಿಂದ BWSS ಹೇಳ್ತಾ ಇದ್ದಾರೆ. ಸುಮಾರು ಒಂದೊಂದು ಸ್ಲಮ್ಗಳಿಗೆ 4 ಕೋಟಿ ರೂಪಾಯಿ 2 ಕೋಟಿ ರೂಪಾಯಿನ ನೋಟಿಸ್ ಕೊಟ್ಟಿದ್ದಾರೆ. ಇದನ್ನು ಯಾರು ಕಟ್ಟಬೇಕು? BBMP ಮಾಡಬೇಕಾ? ಇಲ್ಲ ಮೂಲಭೂತ ಸೌಲಭ್ಯ ಕೊಟ್ಟಿಲ್ಲ. ಅಲ್ಲೇ ಇದ್ದಾರೆ, ನಮ್ಮ ವಸತಿ ಸಚಿವರು ಕೂಡ ಅಲ್ಲೇ ಇದ್ದಾರೆ. ಇಲ್ಲಿ ವಸತಿ ಸಚಿವರು ಕೂಡ ಸ್ಲಮ್ ಮನೆ ಕಟ್ಟಿದ್ದಾರೆ, ಅವರಿಗೆ ಮೂಲಭೂತ ಸೌಲಭ್ಯಗಳನ್ನ ಕೊಡಬೇಕು. ಆದರೆ ಇಲ್ಲೇನಾಗ್ತಿದೆ ಅಂತಂದ್ರೆ ಬರೀ ಮನೆ ಕಟ್ತಾ ಇದ್ದಾರೆ, ಕುಡಿಯುವ ನೀರು ಕೊಡ್ತಾ ಇಲ್ಲ. ಆದ್ರಿಂದ ದಯಮಾಡಿ ಮಾನ್ಯ ಉಪಮುಖ್ಯಮಂತ್ರಿಗಳು ದಯಮಾಡಿ ಕೇಳ್ಕೊಳ್ಳೋದಷ್ಟೇ, ಉಚಿತವಾಗಿ ಸರ್ಕಾರದಿಂದ ಬರ್ಸ್ಬೇಕು, ಚಾರ್ಜ್ ಬರ್ಸ್ಬೇಕು. ಇಲ್ಲ BBMP ಕೊಡ್ಬೇಕು ಚಾರ್ಜು. ಪ್ರತಿ ಸ್ಲಮ್ಗಳಲ್ಲೂ ಕೂಡ ಆ ಜನಗಳ ಮೇಲೆ ಡಿಪೆಂಡ್ ಆಗಿ 4 ಕೋಟಿ 3 ಕೋಟಿ ಕಟ್ಟಿ ಅಂದ್ರೆ ಸ್ವಾಮಿ, ಕುಡಿಯೋಕ್ಕೆ ಪಕ್ಕದಲ್ಲ ಕಾವೇರಿ ವಾಟರ್ ಇದೆ. ಗುಡಿಸಲು ನಿವಾಸಿಗಳಿಗೆ ಕಾವೇರಿ ನೀರಿಲ್ಲ. ಬೋರ್ವೆಲ್ 1500 ಅಡಿ ನೀರು ಒಳಗಡೆ ಹೋಗಿದೆ. ದಿನಕ್ಕೊಂದು ಬೋರ್ವೆಲ್ ಕೆಟ್ಟೋಗ್ತಾ ಇದೆ. ದಯಮಾಡಿ ಅವರಿಗೆ ತಾವು ಏನೋ ಗ್ಯಾರಂಟಿಗಳು ಕೊಡ್ತಾ ಇದ್ದೀರಾ, ದಯಮಾಡಿ ಕಾವೇರಿ ನೀರು ದಯಮಾಡಿ ಕೊಡಿ ಸ್ವಾಮಿ. ಅವ್ರು ದಯಮಾಡಿ ಕೇಳ್ಕೊಂತ ತಮ್ಮಲ್ಲ ದಯಮಾಡಿ ಉತ್ತರ ಕೊಡಬೇಕು ಅಂತ ಕೇಳ್ತೀನಿ. ಅಧ್ಯಕ್ಷರೇ, ರಾಮಮೂರ್ತಿ ಅವರು ಹೊಸದಾಗಿ ಶಾಸಕರಾಗಿದ್ದಾರೆ, ಅವರು ಕಾರ್ಪೊರೇಟರ್ ಆಗಿದ್ದವರು, ಎಲ್ಲ ಅನುಭವ ಇದೆ ಅವರಿಗೆ. 2017ರಿಂದ BWSSP ಈಗಾಗಲೇ 10,000 ಲೀಟರ್ನ ಫ್ರೀ ಕಾವೇರಿ ನೀರನ್ನ 103 ಲಕ್ಷಕ್ಕೆ ಸ್ಲಮ್ ಅಲ್ಲಿ ಈಗಾಗಲೇ ಬೆಂಗಳೂರಿನಲ್ಲಿ ಕೊಡ್ತಾ ಇದ್ದೀವಿ. 32,510 ಫ್ಯಾಮಿಲೀಸು ಈ SC ST ಕಾಲೋನಿಗಳಲ್ಲಿ ಇದ್ದಾರೆ. ಜಯನಗರ ಅಸೆಂಬ್ಲಿ ಕಾನ್ಸ್ಟಿಟ್ಯೂನ್ಸಿಲಿ 5,515 ಮನೆಗಳು 10,000 ಲೀಟರ್ ಅಂತ ಫ್ರೀ ಕಾವೇರಿ ನೀರನ್ನ ಇವರು ಪ್ರತಿ ತಿಂಗಳು ಕೊಡ್ತಾ ಇದ್ದೀವಿ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡ್ ಅವರು 250 ಫ್ಲಾಟ್ಗಳನ್ನ ರಾಗಿಗುಡ್ಡ ಸ್ಲಮ್ಮು, 400 ಫ್ಲಾಟು ರಾಜೇಶ್ವರಿ ಸ್ಲಮ್ಮು, ಶಾಕಾಂಬರಿ ನಗರ, ಜಯನಗರ ಕಾನ್ಸ್ಟಿಟ್ಯೂನ್ಸಿಲಿ ಒಟ್ಟು 2,900 ಫ್ಲಾಟ್ಸ್ಗಳನ್ನ ಕಟ್ಟಿ ಈ ಅಪಾರ್ಟ್ಮೆಂಟ್ನ ಕಟ್ಟಿಕೊಟ್ಟಿದ್ದಾರೆ. ಸ್ಲಮ್ ಡೆವಲಪ್ಮೆಂಟ್ ಬೋರ್ಡು ಈಗ ಆನ್ಲೈನ್ ನಲ್ಲಿ ಅವ್ರು ಅರ್ಜಿ ಹಾಕೊಳ್ಬೇಕು. ತಮ್ಗೆ ಗೊತ್ತಿದೆ, BWSS ಅಲ್ಲಿ ಬೆಂಗಳೂರು ನಗರದ ಶಾಸಕರಿಗೆ ಗೊತ್ತಿದೆ. ನಮ್ಮ ಸುರೇಶ್ ಕುಮಾರ್ ಅವರು ಮಂತ್ರಿ ಆಗಿದ್ರು. 2013ರಿಂದ ಇವತ್ತವರೆಗೂ ₹1 11 ವರ್ಷ ಆಗಿದೆ. ಇವತ್ತವರೆಗೂ ವಾಟರ್ ರೇಟ್ನ ಬೆಂಗಳೂರಿನಲ್ಲಿ ನಾವು ರೈಸ್ ಮಾಡೋಕ್ಕಾಗಿಲ್ಲ. ಪವರ್ ಬಿಲ್ ಎಷ್ಟೇ ಜಾಸ್ತಿ ಆಗಲಿ, ಎಕ್ಸ್ಪೆಂಡಿಚರ್ ಎಷ್ಟೇ ಜಾಸ್ತಿ ಆಗಲಿ, ಏನೇ ಆಗಲಿ, ಬೆಂಗಳೂರಲ್ಲಿ ವಿವಿಧ ಕಾರಣದಿಂದ, ರಾಜಕಾರಣದಿಂದ ನೀವಿರ್ಬೋದು, ನಾವಿರ್ಬೋದು, ಇನ್ನೊಂದು ಸರ್ಕಾರ ಇರ್ಬೋದು, ವಾಟರ್ನ ಮಾಡೋಕ್ಕಾಗಿಲ್ಲ. ದೊಡ್ಡ ಸಮಸ್ಯೆ ಇದೆ. ಈಗ ನಿಮ್ಮ ನೀರು ಸಿಗಬೇಕಾದ್ರೆ ನಾವು ಸ್ಲಮ್ ಬೋರ್ಡ್ ಅವ್ರ ಜೊತೆ ಕೂತ್ಕೊಂಡು ಮಾತಾಡಬೇಕು. ಅವರು ಪ್ರೋರೇಟಾ ದುಡ್ಡನ್ನ ನಿಮ್ಗೋಸ್ಕರ ಕಟ್ಟಬೇಕು. ಕಟ್ಟಿದಾಗ ನಾನು ಆ ಸ್ಲಮ್ ಬೋರ್ಡ್ ಅವ್ರ ಕೈಲಿ ಒಂದಷ್ಟು ಹಣನ ಕಟ್ಟಿಸಿ, ಅವ್ರು ಏನು ಒಂದು ₹100 ಅಂತ ಏನೋ ಇದೆಯಲ್ಲ ಒಂದು ಚಾರ್ಜಸ್ಸು, ಅದನ್ನ ಅವ್ರು ಕಟ್ಟಿದ ತಕ್ಷಣ ನಾನು ಕೂಡಲೇ ಅದಕ್ಕೆ ನೀರು ವ್ಯವಸ್ಥೆ ನೀರು ಕೊಡಬೇಕು. ಅದಕ್ಕೋಸ್ಕರ ನಾನೇನೋ ಹುಡುಕಿ 6 TMC ನೀರನ್ನ ವಾಪಸ್ಸು ನಮ್ಮ ಕಾವೇರಿ ನೀರಿಗೆ ತೆಗೆದುಕೊಳ್ಬೇಕು ಅಂತ ಹೇಳಿ ಇರಿಗೇಷನ್ ನೀರನ್ನೆಲ್ಲ ಕಂಪ್ಲೀಟ್ ಲೆಕ್ಕಾಚಾರ ಹಾಕಿ ಒಂದು ಹೊಸ ಆರ್ಡರ್ ಮಾಡಿದ್ದೀನಿ. ಇನ್ನ 1.5 TMC ನೀರು ಉಳಿತದೆ ಅಂತ ಕೂಡ ಒಂದು ಲೆಕ್ಕಾಚಾರ ಇದೆ. ಬೆಂಗಳೂರು ಬೆಳೀತಾ ಇದೆ. ಪ್ರತಿ ವರ್ಷನೂ 10 ಲಕ್ಷ ಬೆಂಗಳೂರು ನಗರಕ್ಕೆ
ಜನಸಂಖ್ಯೆನೂ ಜಾಸ್ತಿ ಆಗ್ತಾ ಇದೆ. ಇದನ್ನೆಲ್ಲ ಗಮನದಲ್ಲಿದೆ. ಈ ನೀರಿಂದೇ ಒಂದು ದೊಡ್ಡ ಸಮಸ್ಯೆ ಇದೆ, ನಾನು ಇಲ್ಲ ಅಂತ ಹೇಳೋದಿಲ್ಲ. ಆದ್ರೂ ಬೆಂಗಳೂರಿನ ಗೌರವ, ಸ್ವಾಭಿಮಾನ, ಕುಡಿಯುವ ನೀರಿಗೆ ಆದ್ಯತೆ ಕೊಡಬೇಕು ಅಂತೇಳಿ ತಾವೇನು ಹೇಳ್ತಾ ಇದ್ದೀರಿ, ಇದು ಸತ್ಯಾಂಶ, ಇದ್ರಲ್ಲೇನು ಅನುಮಾನ ಇಲ್ಲ. ಬಟ್ ವಿಲ್ ಸೆಟ್ ಇಟ್ ರೈಟ್, ಮಾಡಿ ಸಹಾಯ ಮಾಡ್ತೀವಿ. ಅಲ್ಲ ಮಾನ್ಯ ಅಧ್ಯಕ್ಷರೇ, ಇದುವರೆಗೆ ಕೂಡ ಒಂದೇ ಒಂದು ಹನಿ ಕೂಡ ಕಾವೇರಿ ನೀರನ್ನ ಈ 2,500 ಮನೆ ಪ್ಲಸ್ 400 ಮನೆಗೆ 3,000 ಮನೆಗಳಿಗೆ ಬರೀ ಬೋರ್ವೆಲ್ ಡಿಪೆಂಡ್ ಆಗಿದೆ. ಕಳೆದ 5 ವರ್ಷದಿಂದ 6 ವರ್ಷ ಮಾಡಿದೆ ಹೊರತು ಇದುವರೆಗೆ ಪಕ್ಕದಲ್ಲೇ ಕಾವೇರಿ ನೀರು ಮಾಡಿ ಕೊಡ್ತಿಲ್ಲ. ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ಳೋದು, ಇಲ್ಲಿ ಬಡ ಜನಗಳಿಗೆ ತಾವು ಅಲ್ಲೇ ನಮ್ಮ ಮಿನಿಸ್ಟರ್ ಕೂಡ ಇಲ್ಲೇ ಇದ್ದಾರೆ, ಸುಮಾರು ಲೆಟರ್ ಇದಾಗಿದೆ, ಲೆಟರ್ಗಳು ಕಳಿಸಿದ್ದಾರೆ, BWS ಲೆಟರ್ ಕರೆಸ್ಪಾಂಡೆನ್ಸ್ ಆಗಿದೆ. ಇದುವರೆಗೂ ನಾನು ಕೂಡ ಖುದ್ದಾಗಿ ಮಾತಾಡಿದ್ದೀವಿ. ದಯಮಾಡಿ 4 ಕೋಟಿ ಕಟ್ಸಿ, BBMP ಕಟ್ಸಿ ಅಂತ ಹೇಳ್ತಾ ಇದ್ದಾರೆ. ಎಲ್ಲಿ ಯಾರು ಕಟ್ತಾರೆ ಅಂತ ಒಬ್ರಿಗೊಬ್ರಿಗೆ ಬುಕ್ ಅಡ್ಜಸ್ಟ್ಮೆಂಟ್ ಹಿಂದೆ ಇತ್ತು. ಇಡಿಯೋಮೆಂಟ್ ಆಡಿಯೋಮೆಂಟ್ ಕೂತ್ಕೊಂಡು ಮಾತಾಡೋದು, ಹೊಂದಾಣಿಕೆ ಇಲ್ಲ. ದಯಮಾಡಿ ತಮ್ಮಲ್ಲಿ ಮನವಿ ಮಾಡ್ಕೊಂತೀನಿ, ದಯಮಾಡಿ ಅವ್ರಿಗೆ ನೀವು ಮೀಟರ್ ಕೊಟ್ಟ ಮೇಲೆ ಅವ್ರ ದುಡ್ಡು ಕಲೆಕ್ಷನ್ ಮಾಡ್ಕೊಳ್ಳಿ, ಪರವಾಗಿಲ್ಲ. ಫಸ್ಟ್ ಫ್ಲೋರ್ ಚಾರ್ಜ್ ಸ್ಲಮ್ ಆರ್ಡರ್ ಕಟ್ಟಬೇಕು, ದಯಮಾಡಿ ಕೇಳ್ಕೊತೀನಿ ಸರ್. ಕೊಡ್ತೀನಿ, ಒಂದು 5 ಕೋಟಿ ಕಟ್ಬಿಡಿ. 5 ಕೋಟಿ ನಿಮ್ಗೆ ನಿಮ್ ಕ್ಷೇತ್ರ ಡೆವಲಪ್ಮೆಂಟ್ಗೆ ಕೊಡ್ತೀನಿ, ಕಟ್ಬಿಡಿ ಇದಕ್ಕೆ ನೀರಿಗೆ. ದಯಮಾಡಿ ಕೊಡಿ ಸರ್. ಓಕೆ. ಅಧ್ಯಕ್ಷರೇ 5 ಕೋಟಿ ರೂಪಾಯಿನ ಸರ್ 2.5 ಲಕ್ಷ ನೋಡಿ ಎಷ್ಟು ಜಾಗ ಉತ್ತರ ಕೊಟ್ರು ಹಂಗಲ್ಲ. ಇವಾಗ ಡೆವಲಪ್ಮೆಂಟ್ ವರ್ಕ್ ಕೊಟ್ಟೆ ಕೊಡ್ತೀರಾ, ಅದು ಬೇರೆ. ಅದಕ್ಕೂ ಕುಡಿಯೋ ನೀರಿಗೆ ಏನ್ ಸಂಬಂಧ ಇದೆ? ಅದು ಯಾರಾದ್ರೂ ಒಪ್ಕೊಬೇಕಿಲ್ಲ, ಸ್ಲಮ್ ಅಲ್ಲ, ತಪ್ಪೋದು. ಅವ್ರು ನೀನ್ ಸರಿಯಾಗಿ ಹೇಳ್ಬೇಕಪ್ಪ. ಅದಕ್ಕೆ ಸಪರೇಟ್ ಆಗಿ ಕೊಡುವಂತ ಒಂದು ವ್ಯವಸ್ಥೆ ಇದೆ. ಅವ್ರ ಕ್ಷೇತ್ರಕ್ಕೆ ನೀರು ಕೊಡಿಸಿದ್ರು ಅಂತ ಅವ್ರಿಗೆ ಹೆಸರು ಬರಲ್ವಾ? ಕಾರ್ಪೊರೇಷನ್ ಇದೆ, ಕಾರ್ಪೊರೇಷನ್ ಅವರು ಅಥವಾ ಸ್ಲಮ್ ಬೋರ್ಡ್ ಅವರು MLA ಅಭಿವೃದ್ಧಿ ಎಲ್ಲ ಕೊಡೋರ್ಗು ಎಲ್ಲ MLA ಕೊಡೋದನ್ನ ಅದನ್ನ ಅಲ್ಲಿ ಡೈವರ್ಟ್ ಮಾಡೋ ಅನ್ನೋದು ಸರಿಯಲ್ಲ. ಮೂಲಭೂತ ಸೌಲಭ್ಯ ಒಳ್ಳೇದಲ್ಲ. ಅವರು ಇನ್ನ ಸ್ವಲ್ಪ ಕಲಿಬೇಕು, ಕಾರ್ಪೊರೇಷನ್ ಅಲ್ಲಿ ಇದ್ರು ಕಲಿಬೇಕು. ದಯವಿಟ್ಟು ಅಲ್ಲಿ ಕನೆಕ್ಷನ್ ಕೊಡಬೇಕು, ಕೊಡಿ ಅದನ್ನ. ಸ್ಲಮ್ ಬೋರ್ಡ್ ಇಂದ ಕನೆಕ್ಷನ್ ಕೊಡಿಸಿ. ಮಾನ್ಯ ಅಧ್ಯಕ್ಷರೇ, ಸನ್ಮಾನ್ಯ ಸಿದ್ದು ಸೌದಿ ಅಧ್ಯಕ್ಷ, 1 ನಿಮಿಷ. ಅಲ್ಲ, ನಾನು ಬೆಂಗಳೂರು ಅಲ್ಲ, ಆದ್ರೆ ನನಗೊಂದು ವಿಷಯ ತಿಳಿದಿಲ್ಲ. ಇಲ್ಲ ಸರ್, ಈಗ ಬೆಂಗಳೂರಲ್ಲಿ ನೀರಿನ ತೊಂದರೆ ಅಂತಂದ್ರೆ ಏನ್ ಎಕ್ಸ್ಟೆನ್ಷನ್ ಆಗಿದೆ ಅಲ್ಲ, ಕಾವೇರಿ ಅಲೋಕೇಶನ್ ಇಲ್ಲ, ಆ ತೊಂದರೆ ಈ ತೊಂದರೆ, ನೀವು ಅಲೋಕೇಶನ್ ಮಾಡ್ತೀರಾ ಅಂತೆಲ್ಲ ಹೇಳ್ತಾ ಇದ್ದೀರಿ. ಆದ್ರೆ ಟ್ಯಾಂಕರ್ದವ್ರು ಎಲ್ಲಾ ಕಡೆ ನೀರು ಕೊಡ್ತಾರೆ, ಟ್ಯಾಂಕರ್ದವ್ರಿಗೆ ನೀರು ಸಿಗುತ್ತೆ, ಟ್ಯಾಂಕರ್ ಲಾಬಿಗೆ ನೀರು ಸಿಗುತ್ತೆ. ಸರ್ಕಾರಕ್ಕೆ ಜನರಿಗೆ ನೀರು ಕೊಡ್ಲಿಕ್ಕೆ ಯಾಕೆ ತೊಂದರೆ? ನೀರಿನ ಏನ್ ತೊಂದರೆ ಇಲ್ಲ. ಎಲ್ಲ ಅಪಾರ್ಟ್ಮೆಂಟ್ದಲ್ಲಿ, ಎಲ್ಲ ಕಮರ್ಷಿಯಲ್ ಎಸ್ಟಾಬ್ಲಿಷ್ಮೆಂಟ್ ಬೇಕಾದಷ್ಟು ನೀರು ಟ್ಯಾಂಕರ್ದಲ್ಲಿ ಬರುತ್ತೆ. ನಿಮ್ಗೆ ಕಾವೇರಿ ನೀರು ಕೊಡ್ಲಿಕ್ಕೆ ಏನ್ ತೊಂದರೆ? ನೀವು ಸ್ಟ್ರಾಂಗ್ ಮಿನಿಸ್ಟರ್ ಇದೀರಿ, ಸ್ವಲ್ಪ ಇದ್ರ ಬಗ್ಗೆ ಏನಾದ್ರು ಅದು ಲಾಬಿ ಬ್ರೇಕ್ ಮಾಡಿ ಏನಾದ್ರು ಮಾಡ್ಲಿಕ್ಕೆ ವ್ಯವಸ್ಥೆ ಮಾಡಿ. ನಿಮ್ಗೆ ಅಭಿನಂದನೆಗಳು. ಪಕ್ಕದಲ್ಲಿ ಅಶೋಕ್, ಈ ಕಡೆ ಸುರೇಶ್ ಕುಮಾರ್ ಇದ್ದಾರೆ, ಅವ್ರನ್ನ ಕೇಳಿ ಹೇಳ್ಕೊಳ್ತಾರೆ ಬೆಂಗಳೂರು ನೀರಿನ ಸಮಸ್ಯೆ ಬಗ್ಗೆ. ಯಾವ ರೀತಿ ಟ್ಯಾಂಕರ್ಸ್ ಬರ್ತದೆ, ಟ್ಯಾಂಕರ್ಗೆ ಎಲ್ಲಿಂದ ಬರ್ತದೆ, ಎಲ್ಲನೂ ಯಾವುದು ಕಾವೇರಿ ನೀರು ಬರಲ್ಲ ಟ್ಯಾಂಕರ್ಗೆ, ಎಲ್ಲ ಬೋರ್ವೆಲ್ ಇಂದನೇ ತೆಗೆದುಕೊಂಡು ಟ್ಯಾಂಕ್ ಹಾಕಿ ಎಲ್ಲ ಕಡೆ ಮಾರ್ತಾ ಇದ್ದಾರೆ. ಆಲ್ಮೋಸ್ಟ್ 20% ಆಫ್ ಬೆಂಗಳೂರು ಟ್ಯಾಂಕ್ಸ್ ಇಂದಾನೆ ನೀರುಗಳು ಹೋಗ್ತಾ ಇದೆ, ಫ್ಯಾಕ್ಟ್ರಿ ಇರ್ಬೋದು, ಬೇರೆ ಇರ್ಬೋದು. ಇದಕ್ಕೆ ನಾವು ಒಂದು ಮೇಜರ್ ಸೊಲ್ಯೂಷನ್ ತರಬೇಕು. ಅದಕ್ಕೋಸ್ಕರ ನಾವು ಮೇಕೆದಾಟು ಬಗ್ಗೆ ದೊಡ್ಡ ಹೋರಾಟ ಮಾಡ್ತಾ ಇರೋದು. ನೀವೆಲ್ಲ ಸಹಕಾರ ಕೊಡಿ. ಸನ್ಮಾನ್ಯ ಸಿದ್ದು ಸೌದಿ ತಮಿಳ್ನಾಡವ್ರು ನಿಮ್ ಫ್ರೆಂಡ್, ಮನೆ ಕಾರ್ಮಿಕ ಸಚಿವರನ್ನ ಅವರು ಪ್ರಶ್ನೆಯನ್ನ ಕೇಳ ಬಯಸ್ತೀನಿ ತಮ್ಮ ಮುಖಾಂತರ. ಒದಗಿಸಲಾಗಿದೆ. ಮನೆ ಅಧ್ಯಕ್ಷರೇ, ಒಂದು ಆಶ್ಚರ್ಯ ಅಂದ್ರೆ, ನಾ ಈಗ 2 ವರ್ಷ ಹಿಂದೆ ಕ್ವಶನ್ ಕೇಳಿದ್ನಿ. ಹಾಗೂ ಕಾರ್ಮಿಕರ ಸಂಖ್ಯೆ 8,731 ಇತ್ತು, ಈಗೂ 8,731 ಅದ. ಅನೇಕ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅಲ್ಲಿ ಏನೂ ಸ್ಪಂದನೆ ಆಗ್ತಾ ಇಲ್ಲ ಕಾರ್ಮಿಕ ಇಲಾಖೆ ಒಳಗೆ. ನೀವು ತರಿಸ್ಕೊಡ್ರಿ, ಯಾವ ವರ್ಷ ಎಟ್ಟೆಟ್ ಕೊಟ್ರು ಅನ್ನೋದು ಅದನ್ನ ಅಂಕಿ ಸಂಖ್ಯೆ ಕೊಡ್ರಿ. ಅವ್ರು ಕೊಡ್ತಾನೆ ಇಲ್ಲ. ನೀವು ಅವ್ರ ಮ್ಯಾಗೇನು ಕಂಟ್ರೋಲ್ ಆಗ್ತಿಲ್ಲ ಗೊತ್ತಿಲ್ಲ. ಯಾವ ಕಾರ್ಮಿಕರಿಗೆ ಕಾರ್ಡ್ ಕೊಡ್ತಾ ಇಲ್ಲ. ಅನೇಕ ಕಾರ್ಮಿಕರು, ಕಟ್ಟಡ ಕಾರ್ಮಿಕರು, ಡ್ರೈನೇಜ್ ಕಾರ್ಮಿಕರು, ಇವರೆಲ್ಲ ಕಾರ್ಮಿಕರು ಅರ್ಜಿ ಹಾಕಿ ಕಾಯ್ತಾ ಇದ್ದಾರೆ. ಅವ್ರಿಗೆ ನಾವು ಮನೆಗಳನ್ನು ಕೊಟ್ಟಿವಿ, PMI ಮನೆಗಳನ್ನು ಕೊಟ್ಟಿವಿ. ಅದಕ್ಕೆ ಕಾರ್ಮಿಕ ಇಲಾಖೆ ಕಾರ್ಡ್ ಇತ್ತಂದ್ರೆ 2 ಲಕ್ಷವರೆಗೆ ಅವರಿಗೆ ಸಹಾಯಧನ ಸಿಗುತ್ತದೆ. ಅವರು ದುಡ್ಡು ತುಂಬಲಿಕ್ಕೂ ಆಗುದಿಲ್ಲ. ಹಿಂಗಾಗಿ ಆ ಮನೆಗಳ ನಿಂತು ಬಿಟ್ಟಾವು, ಕಟ್ಟಡ ಹಾಫ್ ಡನ್ ಆಗ್ಯಾವ. ಈ ಕಾರಣಕ್ಕಾಗಿ ನೀವು
ಯಾವ ಅರ್ಜಿ ನೀವು ಹೇಳೋರಿಗಿದೆ ಇಲ್ಲಿ ಕೊಟ್ಟಿರಿ ಉತ್ತರದೊಳಗೆ ನಿರಂತರವಾಗಿ ಅವ ಪ್ರಾರಂಭದಾವತ್ತು ಇವು ನೋಂದಣಿ ಆದ್ರೆ ಯಾವ್ದು ಒಂದು ಮಾಡ್ತಾ ಇಲ್ಲ. ಅದಕ್ಕೇನಪ್ಪ ಯಾರು ಏನ್ ರೀತಿ ಕ್ರಮ ತಗೋತೀರಿ ಮಾಡ್ರಿ ಅನ್ನುವಂಥದ್ದನ್ನು ನಾ ಹೇಳ್ತೇನೆ. ಬಡವರಿಗೆ ಅನ್ಯಾಯ ಆಗ್ತದೆ ಇಲಾಖೆ ಇದ್ದಿಂದ. ಇರ್ತಕ್ಕಂಥದ್ದು ಅವರ ಮತಕ್ಷೇತ್ರದಲ್ಲಿ ಎಷ್ಟು ಕನ್ಸ್ಟ್ರಕ್ಷನ್ ವರ್ಕರ್ಸ್ ಅಂತ ತಾವು ಕೇಳಿದಿರಿ. ಅದಕ್ಕೆ ನಮಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಾವೇನು ಕೇಳ್ತಾ ಇದ್ದೀರಿ, ಈಗ ನಮ್ಮ ಕಡೆ ಇರ್ತಕ್ಕಂಥ ಲೇಬರ್ಸ್ಗಳು ಮನೆಗಳನ್ನ ಕಟ್ತಾ ಇದ್ದಾರೆ, ಅವರಿಗೆ ನೀವು ಬೋರ್ಡ್ ವತಿಯಿಂದ ದುಡ್ಡು ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲೊಂದು ಕಂಪ್ಲೀಟ್ ಅದೇ ಒಂದು ಕುತ್ಕೊಳ್ಳಿ ಹೇಳ್ತೀನಿ. 8,000 ಚಿಲ್ಲರೆ ಇರ್ತಕ್ಕಂಥವ್ರು ಕಾರ್ಡ್ ಹೋಲ್ಡರ್ಸ್ ಅವರು ಕನ್ಸ್ಟ್ರಕ್ಷನ್ ವರ್ಕರ್ ಬೋರ್ಡ್ ಆಗಿ ನಮ್ಮಲ್ಲಿ ರಿಜಿಸ್ಟರ್ಡ್ ಆಗಿದ್ದಾರೆ. ಬೇರೆ ಅನ್ಆರ್ಗನೈಸ್ ಸೆಕ್ಟರ್ ಅಲ್ಲಿ ಸುಮಾರು 2,000 ಚಿಲ್ಲರೆ ಇದ್ದಾರೆ. 14 ಡಿಪಾರ್ಟ್ಮೆಂಟ್ಗಳು ನಮ್ಮಲ್ಲಿ ಏನು 43 ಸಬ್ ಸೆಕ್ಟರ್ಗಳಂತ ನಾವು ಅನ್ಆರ್ಗನೈಸ್ ಸೆಕ್ಟರ್ ಅಂತ ಕನ್ಸಿಡರ್ ಮಾಡ್ತೀವಿ. ಅದರಲ್ಲಿ ಸುಮಾರು 2,000 ಚಿಲ್ಲರೆ ಜನರು ನಿಮ್ಗೆ ಮಾಹಿತಿಯನ್ನು ಕೊಟ್ಟಿದ್ದೀವಿ. ತಮ್ಮ ಪ್ರಶ್ನೆ ವ್ಯಾಲಿಡ್ ಇದೆ. ನಮ್ಮ ಕನ್ಸ್ಟ್ರಕ್ಷನ್ ಲೇಬರ್ಗೆ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ದುಡ್ಡು ಕೊಡಬೇಕು, ನಮ್ಮ ಮನೆಗಳು ಕಟ್ಕೊಂತಾರೆ. ಅದಕ್ಕೆ ಒಂದು ಪ್ರೊಸೀಜರ್ ಇದೆ. ನಮ್ಮ ಬೋರ್ಡ್ನಲ್ಲಿ ಪಾಸ್ ಆಗಬೇಕು. ನಾವು ಬೆನಿಫಿಷಿಯರ್ನ ಬೋರ್ಡ್ನಲ್ಲಿ ಆಯ್ಕೆ ಮಾಡಿದ್ರೆ ಮಾತ್ರ ದುಡ್ಡು ಕೊಡ್ಬೋದು. ಮುಂದೆ ಬರ್ತಕ್ಕಂಥಗಳಲ್ಲಿ ನಮ್ಮದೇ ಕನ್ಸ್ಟ್ರಕ್ಷನ್ ಬೋರ್ಡ್ನಿಂದ ಮುಂದೆ ಬರ್ತಕ್ಕಂಥಗಳಲ್ಲಿ ಯಾರು ಜೆನ್ಯೂನ್ ಆಗಿ ಲೇಬರ್ ಕಾರ್ಡ್ಗಳು ಹೊಂದಿರ್ತಾರೆ, ಯಾರು ಜೆನ್ಯೂನ್ ಇದ್ದಾರೆ, ಅವರಿಗೆ ಮುಂದೆ ಮನೆ ಕಟ್ಟತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ. ಸ್ವಲ್ಪ ಸಹಕಾರ ಇರಲಿ. ಕಳೆದ ಬಾರಿ ತಾವು ನೇಕಾರರ ವಿಷಯವನ್ನು ಎತ್ತಿದ್ರು. ನನಗೆ ನೇಕಾರರಿಗೆ ನಾವೀಗ ಸೋಷಿಯಲ್ ಸೆಕ್ಯೂರಿಟಿ ಸ್ಕೀಮ್ನಲ್ಲಿ ತಂದಿದ್ದೀವಿ. ತಮ್ಮ ಮಾಹಿತಿಗೆ ಇರಲಿ. ಸನ್ಮಾನ್ಯ ಅನಿಲ್ ಕುಮಾರ್.